ಸ್ನೇಹಿತರೆ, ಇಂದು ಮಾಘ ಪೌರ್ಣಮಿ. ಈ ಮಾಘ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥ ಒಂದು ಪೌರ್ಣಮಿ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ. ಈ ದಿನ ಈ 4 ಪದಾರ್ಥಗಳನ್ನು ನಿಮ್ಮ ಮನೆಗೆ ತನ್ನಿ. ಈ 4 ಪದಾರ್ಥಗಳ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬಂದು ನೆಲೆಯೂರಿ ಬೇಡಿದ ವರಗಳನ್ನು ಕರುಣಿಸ್ತಾಳೆ. ಸ್ನೇಹಿತರೆ, ಹಣಕಾಸಿನ ಸಮಸ್ಯೆ ಇತ್ತು, ಸಾಲಬಾಧೆ ಇತ್ತು ಅಂತಂದರೆ ಖಂಡಿತವಾಗಿಯೂ ಈ 4 ಪದಾರ್ಥಗಳನ್ನು ಈ ದಿನ ನಿಮ್ಮ ಮನೆಗೆ ತರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಆಶೀರ್ವದಿಸಿ ನೀವು ಬೇಡಿದಂಥ ವರಗಳನ್ನು ಕರುಣಿಸ್ತಾಳೆ. ನಿಮ್ಮ ಸಾಲಬಾಧೆಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ. ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಮಾಡ್ತಾಳೆ. ಪೌರ್ಣಮಿ ಅಂದರೆ ವಿಶೇಷವಾದಂತಹ ದಿನ. ಅಮಾವಾಸ್ಯೆ, ಪೌರ್ಣಮಿ, ಅಷ್ಟಮಿ ತಿಥಿಗಳಿಗೆ ವಿಶೇಷವಾದ ಶಕ್ತಿ ಇರುತ್ತೆ. ಅದರಲ್ಲೂ ಮಾಘ ಮಾಸದಲ್ಲಿ ಬರುವಂತಹ ಈ ಪೌರ್ಣಮಿ ಅತ್ಯಂತ ಶುಭಕಾರಕವಾದಂತಹ ದಿನ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡೋದ್ರಿಂದ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ. ಜೀವನದಲ್ಲಿರುವಂತಹ ಪಾಪಕರ್ಮಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. ಸ್ನೇಹಿತರೆ, ಈ ದಿನ ನಿಮ್ಮ ಹತ್ತಿರದಲ್ಲಿ ನದಿ ಇರಲಿ ಅಥವಾ ಸಮುದ್ರ ಇರಲಿ, ಸೂರ್ಯೋದಯಕ್ಕೂ ಮುನ್ನ ಸಮುದ್ರ ಸ್ನಾನ, ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸೂರ್ಯೋದಯಕ್ಕೂ ಮುನ್ನ ಈ ಸ್ನಾನಾದಿಗಳನ್ನು ಮುಗಿಸೋದಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ನಿಮಗಿರುವಂತಹ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ. ಅದೃಷ್ಟ ಹೊಲಿದು ಬರುತ್ತೆ. ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ರಾಹು, ಕೇತು, ಶನಿ ದೋಷಗಳು, ಚರ್ಮ ಸಂಬಂಧಿತ ಕಾಯಿಲೆಗಳು ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ದಾರಿದ್ರ್ಯಗಳು ಧ್ವಂಸವಾಗಿ ಅದೃಷ್ಟ ಹೊಲಿದು ಬರುತ್ತೆ. ಸ್ನೇಹಿತರೆ, ಈ ದಿನ ಅಮ್ಮನವರಿಗೆ ತುಪ್ಪದ ದೀಪಾರಾಧನೆ ಮಾಡುವುದರಿಂದ ಖಂಡಿತವಾಗಿಯೂ ಅಮ್ಮನವರ ದೃಷ್ಟಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬಿದ್ದು ಅಮ್ಮನವರ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಸ್ನೇಹಿತರೆ, ಈ ದಿನ ದಾನ ಧರ್ಮಗಳನ್ನು ಮಾಡಬೇಕು ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಎಳ್ಳನ್ನು ದಾನ ಮಾಡಿದರೆ ನಿಮಗಿರುವ ಜಾತಕ ದೋಷಗಳು ನಿವಾರಣೆಯಾಗುತ್ತೆ. ಮಾಘ ಪೌರ್ಣಮಿಯ ದಿನ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸಿ ಸ್ನಾನ ಮಾಡೋದ್ರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತೆ. ಸ್ನೇಹಿತರೆ, ಈ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ತುಳಸಿ ವನ ಅಥವಾ ತುಳಸಿ ಇತ್ತು ಅಂತಂದರೆ ಆ ತುಳಸಿ ದೇವಿಗೂ ಕೂಡ ಈ ದಿನ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿ 5 ಪ್ರದಕ್ಷಿಣೆಯನ್ನು ಹಾಕಿ. ನಿಮಗಿರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ. ಗಂಡನ ಆಯಸ್ಸು ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಅಪಮೃತ್ಯು ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ಮಾಘ ಪೌರ್ಣಮಿ ವಿಶೇಷವಾದಂತಹ ದಿನ. ಮಾಘ ಪೌರ್ಣಮಿ ದಿನ ಹತ್ತಿರದಲ್ಲಿ ಲಕ್ಷ್ಮೀನಾರಾಯಣರ ಸಂಬಂಧಪಟ್ಟಂಥ ಯಾವುದೇ ದೇವಾಲಯ ಇರ್ಬೋದು. ಲಕ್ಷ್ಮೀ ನರಸಿಂಹ ದೇವಾಲಯ, ರಾಮನ ದೇವಾಲಯ, ಕೃಷ್ಣನ ದೇವಾಲಯ, ಹತ್ತಿರದಲ್ಲಿ ಯಾವುದೇ ಒಂದು ದೇವಾಲಯ ಇತ್ತು ಅಂದರೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆಯೇ ನಿಮ್ಮಲ್ಲಿರುವಂಥ ಹಣವನ್ನು ಕಾಣಿಕೆಯ ರೂಪದಲ್ಲಿ ಬನ್ನಿ. ಎಷ್ಟು ನಿಮ್ಮಿಂದ ಕೈಯಲ್ಲಿ ಸಾಧ್ಯವೋ ಅಷ್ಟು ಹಣವನ್ನು ಸಲ್ಲಿಸಿ. ಹಾಗೆ ಈ ದಿನ ಏನಾದರೂ ಸಿಹಿಯಾದ ನೈವೇದ್ಯವನ್ನು ಮಾಡಿಕೊಂಡು ದೇವಾಲಯದ ಆವರಣದಲ್ಲಿರುವಂಥ ಭಕ್ತಾದಿಗಳಿಗೆ, ನಿರಾಶ್ರಿತರಿಗೆ ಆಹಾರವನ್ನು ಪ್ರಸಾದ ರೂಪದಲ್ಲಿ ದಾನ ಮಾಡೋದರಿಂದ ಕೌಟುಂಬಿಕವಾಗಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗ ಸಂಬಂಧಿತವಾಗಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುತ್ತೆ. ಸಾಂಸಾರಿಕವಾಗಿ ಏನಾದರೂ ಗೊಂದಲಗಳಿದ್ದರೂ, ಗಂಡ ಹೆಂಡತಿ ನಡುವೆ ಬಿರುಕುಗಳಿತ್ತು ಅಂದ್ರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಅಂತಹ ಒಂದು ಅದ್ಭುತವಾದಂತಹ ಈ ಒಂದು ಮಾಘ ಪೌರ್ಣಮಿಯ ದಿನ ತಪ್ಪದೆ ನಾನು ತಿಳಿಸ್ಕೊಟ್ಟಂಥ ಈ 4 ಪದಾರ್ಥಗಳನ್ನು ನಿಮ್ಮ ಮನೆಗೆ ತನ್ನಿ. ಸ್ನೇಹಿತರೆ, ಮುಖ್ಯವಾಗಿ ನೀವು ತರಬೇಕಾಗಿರುವಂಥ ಮೊದಲನೇ ಪದಾರ್ಥ ಅಂತಂದರೆ ಕಲ್ಲುಪ್ಪು. ಸರ್ವಶ್ರೇಷ್ಠವಾದಂಥದ್ದು.
ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಲಕ್ಷ್ಮಿ ಉಗಮವಾಗಿದ್ದು ಜನನವಾಗಿದ್ದು ಸಮುದ್ರದಲ್ಲಿ, ಸಮುದ್ರ ಮಂಥನದ ಸಮಯದಲ್ಲಿ, ಆ ಸಮಯದಲ್ಲಿ ಕಲ್ಲುಪ್ಪು ಜನನವಾಗಿರೋದ್ರಿಂದ ಕಲ್ಲುಪ್ಪು ಮಹಾಲಕ್ಷ್ಮಿಯ ಸಹೋದರಿ ಇದ್ದಂತೆ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು. ಹಾಗಾಗಿ ಕಲ್ಲುಪ್ಪನ್ನು ಈ ದಿನ ಕೊಂಡು ತನ್ನಿ. ಇನ್ನು ಎರಡನೇದಾಗಿ ಸಕ್ಕರೆ. ಚಂದ್ರಕಾರಕನಾದಂತಹ ಸಕ್ಕರೆಯನ್ನು ತಂದು ಈ ದಿನ ಲಕ್ಷ್ಮೀದೇವಿಗೆ ನೀವು ನೈವೇದ್ಯವಾಗಿ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಹಣದ ವೃದ್ಧಿಯಾಗುತ್ತೆ. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಒಟ್ಟಾರೆಯಾಗಿ ಎಲ್ಲ ರೀತಿಯ ಒಂದು ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಹಾಗೆ ಸ್ನೇಹಿತರೆ, ಇನ್ನು ಮೂರನೇ ಪದಾರ್ಥ ಲವಂಗ. ಲವಂಗ ಹಣಕ್ಕೆ ಹಿಡಿದಿರುವಂಥ ದಾರಿದ್ರ್ಯವನ್ನು ದೂರ ಮಾಡುತ್ತೆ. ಅಡೆತಡೆಗಳನ್ನು ದೂರ ಮಾಡಿ ಧನ ಚೆನ್ನಾಗಿ ನಿಮಗೆ ಪ್ರಾಪ್ತಿಯಾಗಬೇಕು, ಹಣ ವೃದ್ಧಿಯಾಗಬೇಕು, ಆ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ಲವಂಗ ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರವಾದಂಥ ಪದಾರ್ಥ. ಲವಂಗದ ಸುವಾಸನೆ, ಲವಂಗ ಅಂದರೆ ತುಂಬಾ ಮಹಾಲಕ್ಷ್ಮಿಗೆ ಇಷ್ಟವಾದಂಥದ್ದು. ಹಾಗಾಗಿ ಈ ದಿನ ಲವಂಗವನ್ನು ತಂದು ಆ ಲವಂಗವನ್ನು ನೀವು ತುಪ್ಪದ ದೀಪ ಬೆಳಗುವಂಥ ಸಂದರ್ಭದಲ್ಲಿ ದೀಪದಲ್ಲಿ ಒಂದು ಲವಂಗವನ್ನು ಹಾಕಿ ದೀಪ ಬೆಳಗಿಸಿ. ನೀವು ಹಣ ಇಡುವಂಥ ಜಾಗದಲ್ಲೂ ಕೂಡ ಒಂದು ಲವಂಗವನ್ನು ಕೂಡ ಇಡಿ. ಖಂಡಿತವಾಗಿಯೂ ಧನವೃದ್ಧಿಯಾಗತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ನಾಲ್ಕನೆಯ ಪದಾರ್ಥ ಏಲಕ್ಕಿ. ಏಲಕ್ಕಿ ಲಕ್ಷ್ಮೀ ದೇವಿಯ ಸ್ವರೂಪವಾದಂಥದ್ದು, ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಈ ದಿನ ಏಲಕ್ಕಿಯನ್ನು ತೆಗೆದುಕೊಂಡು ಬಂದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ, ಅನಂತರವಾಗಿ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಬಹುದು. ಒಂದು ಕೆಂಪು ವಸ್ತ್ರದಲ್ಲಿ ಏಲಕ್ಕಿಯನ್ನು ಗಂಟು ಕಟ್ಟಿ ಅದಕ್ಕೊಂದು ರೂ ನಾಣ್ಯವನ್ನು ಸೇರಿಸಿ ಗಂಟು ಕಟ್ಟಿ ನೀವು ಹಣ ಇಡುವಂಥ ಜಾಗದಲ್ಲಿ, ನೀವು ವ್ಯಾಪಾರ ವಹಿವಾಟು ಮಾಡುವಂತಹ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು. ವಿಪರೀತವಾದಂತಹ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವಿಪರೀತವಾಗಿ ಧನಪ್ರಾಪ್ತಿ ಯೋಗ ಬರುತ್ತೆ. ಹಣ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಸೇರುತ್ತೆ. ಹಣ ವೃದ್ಧಿಯಾಗಿ ಕೌಟುಂಬಿಕವಾಗಿ ಇರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ದೀರ್ಘವಾಗಿ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆಗಳಿದ್ದರೆ ನಿವಾರಣೆಯಾಗುತ್ತೆ. ಯಾವುದಾದ್ರೂ ಹಣ ಬರದೆ ಸ್ಟ್ರಕ್ ಆಗಿದೆ ಅಂದರೆ ಆ ಹಣ ಕೂಡ ಬರುತ್ತೆ. ಯಾವುದಾದ್ರೂ ಆಸ್ತಿ ನಿಮಗೆ ಸ್ಟ್ರಕ್ ಆಗಿದೆ ಅಂದರೆ ಆಸ್ತಿ ಕೂಡ ನಿಮ್ಗೆ ಬಂದು ಕೈ ಸೇರುತ್ತೆ. ಒಟ್ಟಾರೆಯಾಗಿ ಒಳ್ಳೆಯ ಉತ್ತಮವಾದಂಥ ಧನಪ್ರಾಪ್ತಿ ಯೋಗ ಬರಬೇಕಂದ್ರೆ ಈ ದಿನ, ಅದರಲ್ಲೂ ಮುಖ್ಯವಾಗಿ ಅತ್ಯಂತ ಶಕ್ತಿಯುತವಾದಂತಹ ಈ ಮಾಘ ಪೌರ್ಣಮಿಯ ದಿನ ಈ ಪ್ರಕಾರದಲ್ಲಿ 4 ವಸ್ತುಗಳನ್ನು ಕೊಂಡು ತಂದು ಪೂಜಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.